ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಕ್ಕೆ ಹೋಗೋಕ್ಕೆ ಎಷ್ಟು ಪೆಟ್ರೋಲ್ ಖರ್ಚಾಗುತ್ತೆ ಅಂತ ಅದನ್ನು ಹೇಗೆ ಲೆಕ್ಕ ಹಾಕ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನಿಮಗೆ ತುಂಬಾ ಸುಲಭ ಇದು. ಇದನ್ನು ಒಂದು ಸಮ್ ಮೂಲಕ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಕಾರ್ ಎಷ್ಟು ಮೈಲೇಜ್ ಕೊಡುತ್ತೆ, ನೀವು ಹೋಗ್ತಿರೋ ಪ್ಲೇಸು ಎಷ್ಟು ಕಿಲೋಮೀಟರ್ ಇದೆ, ಎಷ್ಟು ಕಿಲೋಮೀಟರ್ ದೂರ ಇದೆ, ಅದು ಕಾಲ್ ಎಷ್ಟು ಮೈಲೇಜ್ ಕೊಡುತ್ತೆ, ಎಷ್ಟು ಕಿಲೋಮೀಟರ್ ದೂರ ಇದೆ, ಅದರಿಂದ ಡಿವೈಡೆಡ್ ಮಾಡಬೇಕು ಇಂಟು ಪೆಟ್ರೋಲ್ ಪ್ರೈಸ್. ಪೆಟ್ರೋಲ್ ಪ್ರೈಸ್ ಅಂದರೆ ಈಗ ಪೆಟ್ರೋಲ್ ಪ್ರೈಸ್ ಎಷ್ಟಿದೆ ಅಷ್ಟನ್ನು ಹಾಕಿ ಬರೋ ಆನ್ಸರೇ ಎಷ್ಟು ಖರ್ಚಾಗುತ್ತೆ ಅನ್ನೋದು. ಇದನ್ನು ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು ಬ್ಯಾಂಗ್ಳೂರಿಂದ ಗೋವಾಗೆ ಹೋಗ್ತಾಯಿದ್ದೀವಿ ನಮ್ಮ ಕಾರ್ನಲ್ಲಿ. ಬೆಂಗಳೂರಿಂದ ಗೋವಾಕ್ಕೆ 562 ಕಿಲೋಮೀಟರ್ ಇದೆ. ಇದನ್ನು ಹೇಗೆ ಚೆಕ್ ಮಾಡ್ತಾರೆ ಅಂತ ನೋಡ್ದಾ ಬನ್ನಿ. 562 ಡಿವೈಡೆಡ್ ಬೈ ನನ್ನ ಕಾರ್ 18 ಮೈಲೇಜ್ ಕೊಡುತ್ತೆ 1 ಲೀಟರ್ ಪೆಟ್ರೋಲ್ಗೆ. ಮತ್ತು ಈಗಿನ ಪೆಟ್ರೋಲ್ ಪ್ರೈಸ್ 110 ರೂಪಾಯಿ ಇದೆ. ಇದನ್ನು ಡಿವೈಡ್ ಮಾಡಿದ್ರೆ ಬರೋ ಆನ್ಸರೇ 3434 ರುಪೀಸ್. ಇಷ್ಟು ಖರ್ಚಾಗುತ್ತೆ ಬೆಂಗಳೂರು ಟು ಗೋವಾಗೆ ಹೋಗೋದಕ್ಕೆ. 1 ವೇ. 2 ವೇ ಮತ್ತೆ ಬರೋದಕ್ಕೆ ಸೇಮ್ ಖರ್ಚಾಗುತ್ತೆ. ಇದೇ ರೀತಿ ನಿಮ್ಮ ಕಾರ್ ಅಥವಾ ಯಾವುದೇ ವೆಹಿಕಲ್ಲು ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದನ್ನು ಇದೇ ರೀತಿ ನೀವು ಲೆಕ್ಕ ಹಾಕ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.